ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ತನು ಕಿಚನ್. ಅಡುಗೆ ಮನೆಯಲ್ಲಿ ನಾವು ಎಣ್ಣೆ ಬಾಟಲ್ಗಳನ್ನು ಉಪಯೋಗಿಸ್ತಾನೆ ಇರ್ತೀವಿ. ಅದು ತುಂಬಾ ಬೇಗ ಗಲೀಜಾಗಿ ಬಿಡುತ್ತೆ. ಅದನ್ನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ತಗೊಂಡು ಬಾಟಲ್ ಮೇಲೆ ಈ ರೀತಿ ಹಾಕಿ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಬೇಕು. ಕೈಯಲ್ಲೇ ಮಾಡ್ಕೊಳ್ಳಿ. ಅದರಲ್ಲಿ ಏನು ಜಿಡ್ಡಿನಂಶ ಎಲ್ಲ ಅಂಟ್ಕೊಂಡಿರುತ್ತೆ ನೋಡಿ, ಅದೆಲ್ಲ ಈಸಿಯಾಗಿ ಹೋಗುತ್ತೆ. ಎಷ್ಟೇ ಜಿಡ್ಡಿನಂಶ ಇದ್ದರೂ ಕೂಡ ಈ ರೀತಿ ಗೋಧಿ ಹಿಟ್ಟನ್ನು ಹಾಕಿ ನಾವು ಸ್ಕ್ರಬ್ ಮಾಡೋದ್ರಿಂದ ಅದನ್ನು ನಾವು ಈಸಿಯಾಗಿ ತೆಗಿಬೋದು. ನೀವು ಗೋಧಿ ಹಿಟ್ಟು ಅಂತಲೇ ಅಲ್ಲ, ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಹಿಟ್ಟುಗಳನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಎಣ್ಣೆ ಜಿಡ್ಡನ್ನು ನಾವು ಆರಾಮಾಗಿ ತೆಗಿಬೋದು. ನೋಡಿ, ನೋಡ್ತಾ ಇದ್ದೀರಲ್ವಾ, ಈ ರೀತಿ ಎಣ್ಣೆ ಜಿಡ್ಡೆಲ್ಲ ಅಂಟ್ಕೊಬಿಟ್ಟಿರುತ್ತೆ ನೋಡಿ. ಈ ಥರ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಸ್ಕ್ರಬ್ ಮಾಡಿದ್ರಾಯ್ತು, ಈಸಿಯಾಗಿ ಹೋಗುತ್ತೆ. ಯಾಕಂದರೆ ಹಿಟ್ಟು ಏನಿದೆ ಅಲ್ವಾ, ಅದು ಎಣ್ಣೆ ಅಂಶನೆಲ್ಲ ಹೀರ್ಕೊಬಿಡುತ್ತೆ. ಹಾಗಾಗಿ ನಮಗೆ ಬಾಟ್ಲುಗಳಲ್ಲಿ ಜಿಡ್ಡಿನಂಶ ಉಳಿಯೋದಿಲ್ಲ. ಈ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ. ಆ ಬಾಟಲ್ ಹೊರಗಡೆ ಎಣ್ಣೆ ಏನು ಜಿಡ್ಡು ಹಾಗೆ ಅಂಟ್ಕೊಬಿಟ್ಟಿರುತ್ತೆ ಅಲ್ವಾ, ಅದನ್ನು ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಅದರೊಳಗಡೆ ಎಣ್ಣೆ ಇದ್ದರೂ ಕೂಡ ನಡೆಯುತ್ತೆ, ಏನೂ ಆಗೋದಿಲ್ಲ. ಅದರ ಮುಚ್ಚಳ ಏನಿದೆ ಅದನ್ನು ಗಟ್ಟಿಯಾಗಿ ಮುಚ್ಚಿಬಿಟ್ಟು ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು. ವಾರಕ್ಕೊಂದ್ಸಲ ನಾವು ಈ ರೀತಿ ಮಾಡಿಕೊಂಡ್ರೆ ಅದರಲ್ಲಿ ಏನು ಜಿಡ್ಡಿನಂಶ ಇರುತ್ತೆ ನೋಡಿ, ಅದೆಲ್ಲ ನೀಟಾಗಿ ಹೋಗುತ್ತೆ. ಬರೀ ಎಣ್ಣೆ ಬಾಟ್ಲು ಅಂತಲೇ ಅಲ್ಲ, ನಾವು ಅಡುಗೆ ಮಾಡಬೇಕಾದ್ರೆ ಆ ಜಿಡ್ಡಿನಂಶ ಎಲ್ಲ ಅಕ್ಕಪಕ್ಕದಲ್ಲಿರೋ ಡಬ್ಬಗಳಲ್ಲಾಗಿರ್ಬೋದು ಅಥವಾ ಕಂಟೈನರ್ಗಳಲ್ಲಾಗಿರ್ಬೋದು ಅಂಟ್ಕೊಬಿಟ್ಟಿರುತ್ತೆ. ಅದನ್ನು ನಾವು ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿ ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ಅದನ್ನು ತೆಗಿಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಉಜ್ತಾ ಇರಬೇಕಾದ್ರೆ ನಮಗೆ ಎಣ್ಣೆ ಅಂಶ ಇದೆ ಅಂತಲೇ ಗೊತ್ತಾಗಲ್ಲ. ನೀಟಾಗಿ ನಾವು ಎಣ್ಣೆ ಅಂಶನ ತೆಗಿಬೋದು. ಎಲ್ಲ ಉಜ್ಜಿ ತೆಗೆದಾದ್ಮೇಲೆ ಒಂದು ಚೆನ್ನಾಗಿರೋ ಬಟ್ಟೆಯನ್ನು ತಗೊಂಡು ನೀಟಾಗಿ ಇದನ್ನು ಒರೆಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಜಿಡ್ಡಿನಂಶ ಸ್ವಲ್ಪ ಕೂಡ ಇರೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೂಡ ಎಣ್ಣೆ ಅಂಶ ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ನಾವು ಬಾಟಲ್ಗಳನ್ನು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ರೀತಿ ಎಣ್ಣೆ ಚೆಲ್ಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಟಿಶ್ಯೂ ಪೇಪರ್ನ ತೊಗೊಂಡು ಒರೆಸಿದ್ರೂ ಕೂಡ ಅದರಲ್ಲಿ ಫುಲ್ಲು ಎಣ್ಣೆ ಹೋಗೋದೇ ಇಲ್ಲ. ಅಥವಾ ಬಟ್ಟೆ ತೊಗೊಂಡು ಒರೆಸೋಣ ಅಂದರೆ ಬಟ್ಟೆನ ನಾವು ಮತ್ತೆ ಅದನ್ನು ತೊಳ್ಕೊಬೇಕಾಗುತ್ತೆ. ಅದ್ರ ಬದಲಾಗಿ ಈ ರೀತಿ ಎಣ್ಣೆ ಬಿದ್ದಿರುತ್ತೆ ಅಲ್ವಾ, ಅದ್ರ ಮೇಲೆ ಸ್ವಲ್ಪ ಈ ಥರ ಹಿಟ್ಟನ್ನು ಉದುರಿಸಿ ಮತ್ತೆ ನಾವು ಅದನ್ನು ಹಾಗೆ ಕೈಯಲ್ಲಿ ಈ ಥರ ಮಾಡಿ ಅದರಲ್ಲಿ ಸ್ವಲ್ಪ ಕೂಡ ಎಣ್ಣೆ ಅಂಶ ಇರೋದಿಲ್ಲ. ಆ ಎಣ್ಣೆ ಅಂಶನೆಲ್ಲ ಹಿಟ್ಟು ಎಳ್ಕೊಬಿಟ್ಟಿರುತ್ತೆ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಮತ್ತು ಅದನ್ನು ಎಲ್ಲ ತೆಗೆದುಬಿಟ್ಟು ಹಿಟ್ಟನ್ನು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸ್ವಲ್ಪ ಕೂಡ ಅಲ್ಲಿ ಎಣ್ಣೆ ಅಂಶ ಇರೋದಿಲ್ಲ. ಹಾಗೆ ಬಾಟಲ್ ಹೊರಗಡೆ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಒಳಗಡೆ ತುಂಬಾ ಗಲೀಜಿದೆ, ಕ್ಲೀನ್ ಮಾಡಬೇಕು ಅನಿಸಿದ್ರೆ ಅದನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಒಳಗಡೆ ಒಂಥರ ಜಿಡ್ಡು ಥರ ಅಂಟ್ಕೊಬಿಟ್ಟಿರುತ್ತೆ ಕೆಳಗಡೆ, ಅದೆಲ್ಲ ಹೋಗಬೇಕು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಬಾಟಲ್ ಒಳಗಡೆ ಸ್ವಲ್ಪ ಈ ರೀತಿ ಅಕ್ಕಿನ ಹಾಕ್ಕೊಳ್ಳಿ. ಸ್ವಲ್ಪ ಸಾಕು, ತುಂಬ ಅಕ್ಕಿ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅಕ್ಕಿನ ಈ ರೀತಿ ಬಾಟಲ್ ಒಳಗಡೆ ಹಾಕಿಬಿಟ್ಟು ಅದಕ್ಕೆ ಒಂದು 5ರಿಂದ 6 ಹನಿಯಷ್ಟು ವಿನಿಗರ್ನ ನಾವಿಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಸಾಕು, ಅದು ಕೂಡ ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ವಿನಿಗರ್ನ ಈ ರೀತಿ ಬಾಟಲ್ ಒಳಗಡೆ ಹಾಕ್ಕೋಬೇಕು. ಈ ರೀತಿ ಹಾಕಿದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುಲುಕ್ಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕೆಳಗಡೆ ಅಂದರೆ ಬಾಟಲ್ ಕೆಳಗಡೆ ಜಿಡ್ಡಿನ ಅಂಶ ಥರ ಏನೆಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ನಾವು ಈಸಿಯಾಗಿ ತೆಗಿಬೋದು.
ಹಾಗೆ ಅಕ್ಕಿನ ವೇಸ್ಟ್ ಮಾಡ್ಕೋಬೇಡಿ. ಈ ರೀತಿ ಫಿಲ್ಟರ್ ಮಾಡಿ ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾವಿಲ್ಲಿ ಡಿಶ್ ವಾಶ್ ಜೆಲ್ಲನ್ನು ಹಾಕ್ಕೋಬೇಕು. ನೀವು ಮನೇಲಿ ಯಾವುದನ್ನು ಉಪಯೋಗಿಸ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುಲುಕಿಸ್ಕೊಂಡ್ರೆ ಅದರಲ್ಲಿ ಏನೇ ಜಿಡ್ಡಿನಂಶ ಇದ್ದರೂ ಕೂಡ ನೀಟಾಗಿ ವಾಶ್ ಆಗುತ್ತೆ. ನೋಡಿ ಈ ಥರ. ಅದನ್ನು ಬೇಕು ಅಂದರೆ ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ಕೂಡ ನೀವು ಕ್ಲೀನ್ ಮಾಡ್ಕೋಬೋದು. ಆವಾಗ ಈಸಿಯಾಗಿ ಹೋಗುತ್ತೆ. ಈ ಥರ ಮಾಡೋದ್ರಿಂದ ಬಾಟ್ಲು ತುಂಬಾ ಕ್ಲೀನಾಗಿರುತ್ತೆ. ನೋಡಿದ್ರಲ್ಲ ಬಾಟ್ಲನ್ನು ಎಷ್ಟು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅಂತ. ಹಾಗೆ ಎಣ್ಣೆಗಳಿಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಯೂಸ್ ಮಾಡ್ಕೋಬೇಡಿ. ಆದಷ್ಟು ಗಾಜಿನ ಬಾಟ್ಲು ಹಾಗೆ ಸ್ಟೀಲ್ ಪಾತ್ರೆಗಳನ್ನು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿಯ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.